ದಿನೇ ದಿನೇ ಹೊಸ ತಿರುವು ಪಡಿತಾ ಇದೆ ರೌಡಿ ಲಕ್ಷ್ಮಣನ ಮರ್ಡರ್ ಮಿಸ್ಟ್ರಿ. ಲಕ್ಷ್ಮಣ ಹತ್ಯೆಗೆ ಲಂಡನ್ನಲ್ಲೇ ಕುಳಿತು ಸ್ಕೆಚ್ ಹಾಕಿದ್ಲು ವರ್ಷಿಣಿ. ಮದ್ದೂರು ಜೆಡಿಎಸ್ ನಾಯಕಿ ಪದ್ಮಾ ತಂದೆ ಹರೀಶ್ ಆಣತಿಯಂತೆ ಸ್ಕೆಚ್ ಹಾಕಲಾಗಿದೆಯಂತೆ. ಲಂಡನ್ನಲ್ಲಿ ಕುಳಿತು ವಾಟ್ಸ್ಆಪ್ನಲ್ಲೇ ಕೊಲೆಗೆ ಹೆಡ್ಡ ತೋಡಿದ್ದಾಳೆ ವರ್ಷಿಣಿ. ವಾಟ್ಸ್ಆಪ್ ಕರೆ ಮೂಲಕ ಲಕ್ಷ್ಮಣನನ್ನ ಯಾಮಾರಿಸಿದ್ಲು ವರ್ಷಿಣಿ. ತನ್ನ ಸ್ನೇಹಿತ ಕಳಿಸಿದ್ದ ಶೋರೂಮ್ ಒಂದರ ಫೋಟೋ ಕಳಿಸಿ ಅಲ್ಲಿಗೆ ಬರುವಂತೆ ವರ್ಷಿಣಿ ತಿಳಿಸಿದ್ದ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್, ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಯಾವ ರೀತಿ ಸ್ಕೆಚ್ ಹಾಕಲಾಯಿತು, ಅದರ ಜೊತೆಗೆ ವರ್ಷಿಣಿ ತಂದೆ ತಾಯಿಯ ಇನ್ವಾಲ್ವ್ಮೆಂಟ್ ಇದರಲ್ಲಿ ಎಷ್ಟು ಮಟ್ಟಿಗಿದೆ? ಭವನ ಖಂಡಿತವಲ್ಲ ಭವನ, ಯಾಕಂದ್ರೆ ಒಂದು ಕೊಲೆ ಆಗಬೇಕಾದ್ರೆ ಕೊಲೆ ಹಿಂದೆ ಅಥವಾ ಕೊಲೆ ಆದ್ಮೇಲೆ ಕೂಡ ಕೊಲೆ ಆದ ವ್ಯಕ್ತಿಗಾಗಲಿ ಮತ್ತೆ ಅವ್ರ ಸಂಬಂಧಿಕರಾಗಲಿ ಯಾರು ಕೂಡ ಫೋನ್ ಕಾಲ್ ಮಾಡಲ್ಲ. ಯಾಕಂದ್ರೆ ಏನು ಪೊಲೀಸರು ಟ್ರ್ಯಾಕ್ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಈ ಒಂದು ವಾಟ್ಸ್ಆಪ್ ಕಾಲ್ ಮುಖಾಂತರ ವರ್ಷಿಣಿ ಲಕ್ಷ್ಮಣನ ಕರ್ಸ್ಕೊಂಡಿಲ್ಲ ಅಂತ ಈಗ ಮಾಹಿತಿ ಕಾಣುತ್ತದೆ. ಯಾಕಂದ್ರೆ ವಾಟ್ಸ್ಆಪ್ ಕಾಲ್ ಮಾಡಿದ್ರೆ ಕಾಲ್ ರೆಕಾರ್ಡ್ ಅಲ್ಲಿ ಅಥವಾ ಕಾಲ್ ಲಿಸ್ಟ್ ಅಲ್ಲಿ ಆ ನಂಬರ್ ಸಿಗೋದಿಲ್ಲ ಅಂತ ಹೇಳಿ ಅವ್ನಿಗೆ ವಾಟ್ಸ್ಆಪ್ ಕಾಲ್ ಮಾಡಿದ್ಲು. ಮತ್ತೆ ಯಾರೋ ಕಳಿಸ್ತಂತ ಇನ್ನೊಂದು ಫೋಟೋವನ್ನ, ಒಂದು ಮಾಲ್ ಫೋಟೋವನ್ನ ಲಕ್ಷ್ಮಣ ಕಳಿಸ್ನ ಇಲ್ಲಿ ಇರ್ತೀನಿ ಬಾ ಅಂತ ಹೇಳಿ ಕೂಡ ಅವಳು ಆಕೆನೆ ಕರ್ಸ್ಕೊಂಡಿಲ್ಲ ಅಂತ ಹೇಳಿ ಈಗ ಮಾಹಿತಿ ಕಾಣುವಂಥದ್ದು. ಮತ್ತೆ ಏನ್ ಲಂಡನ್ ಇಂದ ಬರ್ತಾಳೆ, ಲಂಡನ್ ಇಂದ ಬಂದವಳೆ ನೇರವಾಗಿ ಅವಳು ಲಕ್ಷ್ಮಣ್ ಸಮಾಧಿ ಸ್ಥಳಕ್ಕೆ ಹೋಗ್ತಾಳೆ. ಮತ್ತೆ ಅಲ್ಲಿ ಅಂತ್ಯಕ್ರಿಯೆ ಆಗ್ಬೇಕಾದ್ರೆ ಅಲ್ಲಿ ಲಕ್ಷ್ಮಣನ ದೇಹದ ಮೇಲೆ ಬಿದ್ದು ಹೊರಲ್ಲ ಅಂತದ್ದು. ಅಂದ್ರೆ ಅಂಕಲ್ ನಾನು ಬಂದಿದ್ದೀನಿ ನೋಡಿ ಅಂತ ಹೇಳಿ ಒಂದ್ ರೀತಿ ಹೈ ಡ್ರಾಮಾನ ಕ್ರಿಯೇಟ್ ಮಾಡ್ತಾಳೆ. ಅಲ್ಲಿ ಇದೆಲ್ಲವೂ ಕೂಡ ಎಲ್ಲ ಒಂದ್ ರೀತಿ ಪೊಲೀಸರಿಗೆ ಅನುಮಾನನ ಹುಟ್ಟಿಸುತ್ತೆ. ಯಾಕಂದ್ರೆ ಏನು ಈ ಕಂಪ್ಲೇಂಟ್ ಅಲ್ಲಿ ಮೊದಲೇ ಲಾಡ್ಜ್ ಆಗಿರುತ್ತೆ, ವರ್ಷಿಣಿನೇ ಕಾಲ್ ಮಾಡಿದ್ಲು ಅಂತ ಹೇಳಿ. ಮತ್ತೆ ವರ್ಷಿಣಿ ಲಾಸ್ಟ್ ಕಾಲ್ ವಾಟ್ಸ್ಆಪ್ ಕಾಲ್ ಆಗಿರುತ್ತೆ. ಮತ್ತೆ ಇದಾದ್ಮೇಲೆ ಅವಳು ಹೋಗಿ ಆದಂತ ಡ್ರಾಮಾ ಇರಬಹುದು. ಮತ್ತೆ ಇವಕ್ಕೆಲ್ಲವೂ ಕೂಡ ಮುಖ್ಯ ಕಾರಣ ಅಂದ್ರೆ ಅವ್ರ ತಂದೆ ಏನು ಈ ಒಂದು ಬೇನಾಮಿ ಆಸ್ತಿ ಸಂಬಂಧಪಟ್ಟಂತೆ ಒಂದಷ್ಟು ಏನೋ ವಾರ ಆಗಿರುತ್ತೆ ಲಕ್ಷ್ಮಣ್ ಮತ್ತೇನೆ ವರ್ಷಿಣಿ ತಂದೆ ಹರೀಶ್ ಅವರಿಗೆ. ಈ ನಿಟ್ಟಿನಲ್ಲೂ ಕೂಡ ಅವರ ಒಂದು ಇನ್ವಾಲ್ವ್ಮೆಂಟ್ ಇದೆಯಾ ಅನ್ನೋದು ಕೂಡ ಈಗ ಪೊಲೀಸರು ತನಿಖೆ ಮಾಡ್ತಿರುವಂತದ್ದು. ಭಾವನಾ. ಎಸ್, ಧನ್ಯವಾದ ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗೆ.